ಇದು ಮುದ್ದು ಸೊಸೆ ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವರು ಪ್ರಿನ್ಸಿಪಾಲ್ ಡಿ ಎನ್ನು ಮತ್ತು ಪ್ರಿನ್ಸಿಪಾಲು ಅವರೆಲ್ಲ ವಿದ್ಯೆನ ಕೇಳ್ತಾ ಇರ್ತಾ ನೀನು ಶಿವರಾಮೇಗೌಡ ಅವ್ರ ಸೊಸೆ ಏನಮ್ಮ ಅಂತ. ಹ್ಞೂ ಸರ್, ಅದು ಆಕೆ ಅಲ್ಲ ಅಂತ ಅವ್ರ ಫ್ರೆಂಡ್ ಇದ್ದ. ಹ್ಞೂ ಸರ್ ಅಂತೆಲ್ಲ ಹೇಳ್ತು. ಅಲ್ಲಮ್ಮ ನೀನು ಅಷ್ಟು ದೊಡ್ಡ ಮನೆ ಸೊಸೆ ಆಗಿ ಮುಯಿ ಊಟ ಮಾಡಿ ಎಲ್ಲ ಬಂದಿದ್ದಿಲ್ಲ, ಒಂದು ಕೆಲಸ ಮಾಡು, ನೆಕ್ಸ್ಟ್ ಇಯರಿಂದ ನೀನೇ ಇದನ್ನೆಲ್ಲ ನೀನು ಕಷ್ಟಪಟ್ಟು ಓದಿ ಇದನ್ನೆಲ್ಲ ನೀನೇ ತೊಗೋಬೇಕು ಅಂತೇಳಿ. ಹ್ಞೂ ಸರ್ ಹಂಗೆ ಆಗಲಿ, ನನ್ನ ಶಕ್ತಿ ಮೀರಿ ಪ್ರಯತ್ನ. ಈ ಕಡೆಯಿಂದ ಈ ಮೇಡಮ್ ಅವರು ಅವ್ರ ಮಗನ ಜೊತೆನಾ ನಿಮ್ಮ ಡಿವೋರ್ಸ್ ಕೇಸ್ ನಡೀತಾ ಇರೋದಂತೆ. ಹ್ಞೂ ಮೇಡಮ್ ಅಂತಾರೆ. ಅದೇ ಆಲ್ರೆಡಿ ಇದ್ರಲ್ಲ ಅವರೇ ಅಂತ ಅವ್ರು ಹೇಳಿದೆ. ಈ ಕಡೆ ರಾಕಿ ಡಾಕ್ಟರ್ ಹತ್ರ ಮಾತಾಡ್ತಾರೆ. ಅವ್ರ ಅಮ್ಮನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಬೇಕಂತ ಹೇಳಿದೆ. ಅಯ್ಯಪ್ಪ ದೇವ್ರಿ ಅಂತ, ನನ್ನ ಬಿದ್ದೋಗೋ ಮಗ ನನಗೆ ಯಾಕೆ ಮಗ ಅಷ್ಟು ದುಡ್ಡು ಖರ್ಚು ಮಾಡ್ತೀಯ ನೀನು ಅಂತ ಅವ್ರಮ್ಮ ಹೇಳ್ತಾ, ಇಲ್ಲ ಕಣಮ್ಮ ಹೆಂಗನ ಮಾಡಿ ನೀನು ಬದುಕಿಸ್ತೀನಿ ಅಂತೆಲ್ಲ ಅವ್ರಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ ಈ ಕಡೆ ಬಂದು ಹೊರಗಡೆ ನಿಂತು ಯಾರಿಗೂ ಫೋನ್ ಮಾಡಿ ಕೇಳ್ತಾ ಇರ್ತಾನೆ ದುಡ್ಡು. ಇದನ್ನೆಲ್ಲ ಕಣ್ಮಣಿಗೆ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇರ್ತಾನೆ. ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಜಮೀನು ಮಾರಿ ಆದರೂ ಕೊಡೋಣ ಅಂತಂದರೆ ಜಮೀನು ತೊಗೊಳಕ್ಕೂ ಯಾರು ಸದ್ಯ ಮುಂದೆ ಬರ್ತಾ ಇಲ್ಲಲ್ಲ ಅಂತ ರಾಕಿ ಆಳ್ತಾ ಇರ್ತಾನೆ. ಇಲ್ಲ ಕಣ ನನಗೆ ಚಾನೆ ಅರ್ಜೆಂಟ್ ಇದೆ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಆಳ್ತಾ ಇರ್ತಾನೆ. ಜಮೀನೆಲ್ಲ ಮಾರಿ ತೋರಿಸ್ಬೇಕು ಅವರಮ್ಮ ಅಂತ. ಇದನ್ನೆಲ್ಲ ಈ ಕಡೆ ಇನ್ನೊಂದು ಕಡೆ ಇವ್ರು ಲವ್ ಸ್ಟೋರಿ ತೋರಿಸ್ತಾ ಇದ್ದಾರೆ. ವಿದ್ಯಾನ್ ಫ್ರೆಂಡ್ ಅವ್ರು ಇರ್ತಾರಲ್ಲ, ಅವ್ರದ್ದು ಲವ್ ಸ್ಟೋರಿ ಎಲ್ಲ ತೋರಿಸ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿನೂ ಮತ್ತು ಸಾವಿತ್ರಿ ಮಗಳು ಇಬ್ಬರೂ ಅದು ವಿಡಿಯೋ ಅಂದರೆ ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿರ್ತಾರಲ್ಲ, ಕಾಲೇಜ್ ಇದ್ದಾರೆ ವಿದ್ಯಾನ್ ಲವ್ ಮಾಡ್ತಾನೆ ಅಂತಂದೆಲ್ಲ ಹೇಳಿ ಅದನ್ನು ಸತೀಶ ವಿದ್ಯಾನ್ ಲವ್ ಮಾಡ್ತಾನೆ ಅನ್ನೋ ವೀಡಿಯೋನ ಮದ್ರಮ್ಮಮ್ಮಗೆ ತೋರಿಸಿ ಸಲ ಸಾಕ್ಷಿ ತೋರಿಸ್ಬೇಕು. ಈ ಕಡೆಯಿಂದ ಅಜ್ಜಿ ಇದು ವೆಂಕಟೇಶ ಅಲ್ಲ ಕಾಣಲ್ಲ, ಸಿಟಿ ಕಡೆಗೆ ಹೋದರೆ ಎಲ್ಲೇ ತಗೊಂಬ ಅಂತ ಹೇಳಿದ್ನಲ್ಲ ಅಮ್ಮ ಅವ್ರನ್ನ ಅವ್ರನ್ನ ನೇಮಕ ಮಾಡಿದ್ದು ಸರ್ಕಾರದವರು, ನಮ್ಮ ಮಟ್ಟಿಗೆ ಕೆಲಸ ಮಾಡೋಕ್ಕಲ್ಲ, ಅವ್ರದ್ದೇ ಆದಂಥ ಕೆಲಸ ಮಾಡೋಕ್ಕೆ ನೇಮಕ ಮಾಡಿರ್ತಾರಮ್ಮ ಅಂತೆಲ್ಲ ಗೋವಿಂದ ಬೈದ್ಬಿಡ್ತಾನೆ. ಆವಾಗ ಈ ಫೈಲ್ ಯಾಕೆ ಇನ್ನೂ ಕಳಿಸಿರಲ್ಲ ಅಂದರೆ, ಅಲ್ಲ ಸರ್ ಅದು ಡಿ ಸಿ ಅವ್ರು ನಿಮ್ಮ ಕಡೆಯಿಂದ ಒಂದು ಅಪ್ರೂವಲ್ ಇದ್ದರೆ ಚೆನ್ನಾಗಂತ. ಸರಿ ಕಳು ಪೆನ್ ಕೊಡು ಫೈನ್ ಮಾಡ್ತೀನಿ ಅಂತೆಲ್ಲ ಪೆನ್ ಇಸ್ಕೊಂಡು ಸೈನ್ ಮಾಡಿ. ಇದೇ ನನಗೆ ಕಣ್ಮಣಿ ಬಿಟ್ಟು ಅಪ್ಪ ಅಂತಂದರೆ ಏನಮ್ಮ ಹೇಳು ಅಂತ ನಾನು ಸ್ವಲ್ಪ ಮಾತಾಡೋದು. ಹೇಳಮ್ಮ ನನ್ನ ಹತ್ರ ಮಾತಾಡೋಕ್ಕೆ ಯಾಕೆ ಹಿಂಜರಿಕೆ ಅಂತಂದರೆ, ಇಲ್ಲಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೆಲ್ಲ ಏನು ಅಂತ ಕೇಳಿದರೆ, ಆವಾಗ ಅದು ನಮ್ಮ ರಾಕಿ ಇದನ್ನೆಲ್ಲ ರಾಕಿಗೆ ಏನೋ ನಿನ್ನ ಹತ್ರ ಏನೋ ತಪ್ಪು ಮಾಡಿ ಸಿಗೋಕೊಂಡಾನೆ. ಇಲ್ಲಪ್ಪ ಶಾನೆ ಒಳ್ಳೆಯನು ಹಂಗೆಲ್ಲ ಏನಿಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತು ಏನಮ್ಮ ಅವ್ರ ಅಪ್ಪಗೆ ಹುಷಾರಿಲ್ಲ ಅಂತೆಲ್ಲ. ಹೌದೇ ಅವರು ಶಾನೆ ಬಡವ್ರಪ್ಪ ಅಂತೆಲ್ಲ. ಹೌದ್ರಿ ಇಲ್ಲಿ ನನ್ನ ಮುಂದೆನೂ ಬಂದು ಅಮ್ಮಗೆ ಹುಷಾರಿಲ್ಲ ಹೋಗ್ಬೇಕಂತ ನಾನೇನೋ ಜ್ವರಾಗಿರ ಬಂದಿದ್ದ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದೆ ಅಂತ ಮೋನ ಹೇಳ್ತಾಳೆ. ಮೋನ ಹೇಳ್ಬೇಕಾದ್ರೆ ಈ ಕಡೆಯಿಂದ ಅಪ್ಪ ಅವ್ರು ಶಾನೆ ಬಡವರು ಗೊತ್ತು ಕಣವ, ಅವ್ರು ಬಡವ್ರು ಅಂತ ಗೊತ್ತು, ಅವರಮ್ಮ ಹುಷಾರಿಲ್ಲ ಅನ್ನೋದು ಗೊತ್ತಿಲ್ಲ ನನಗಂತ ಅವರಪ್ಪ ಹೇಳ್ತಾನೆ. ಅದು ಸ್ವಲ್ಪ ನೀವೇ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಗೋವಿಂದ ಅದೇನೋ ನೋಡು ಸ್ವಲ್ಪ ಫೋನ್ ಮಾಡಿ ಕೇಳಿ ಎಲ್ಲ ವಿಚಾರಿಸಿ ವ್ಯವಸ್ಥೆ ಮಾಡು. ಇಲ್ಲಪ್ಪ ನೀವು ದುಡ್ಡು ಕೆಟ್ಟು ಮಾಡಿಸೋದಕ್ಕಿಂತ ನಿಮ್ಮ ಮಾತಿಗೆ ಬೆಲೆ ಇರ್ತೈತಿ, ನೀವು ಫೋನ್ ಮಾಡಿಯಪ್ಪ ಅಂತೆಲ್ಲ ಹೇಳ್ತಾನೆ. ನೀನು ಹೇಳೋದು ಸರಿ ಬಿಡ ಕಣವ ಅಂತಂದರೆ ವೆಂಕಟೇಶ್ ಅದು DHOಗೆ ಫೋನ್ ಮಾಡಿ ಅಂತೆಲ್ಲ ಹೇಳಿದ್ರೆ, ಸರಿ ಅವ್ರು ಫೋನ್ ಮಾಡಿಕೊಳ್ಳೋದು ಮಿನಿಸ್ಟರ್ ಸಾಹೇಬ್ ಹಲೋ ಸರ್ ನಾನು ಅದು ಮಿನಿಸ್ಟರ್ ಶಿವರಾಮೇಗೌಡ ಮಾತಾಡ್ತಾ ಇರೋದು ಅಂತೆಲ್ಲ ಹೇಳಿದ್ರು. ಆವಾಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಈ ಥರ ರಾಕಿ ಅಂತ ಅವ್ರ ತಾಯಿ ಹೇಮಾ ಅಂತೇಳಿ ಅವ್ರಿಗೆ ಹುಷಾರಿರಲ್ಲ, ಈ ಥರ ಆಪ್ರೇಷನ್ ಮಾಡಬೇಕು, ನಾವು ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳಿರ್ತಾರೆ. ಸರಿ ಸರ್ ಅಂತೆಲ್ಲ ಅಲ್ಲಿದ್ದ ಮಿನಿಸ್ಟ್ರ್ ಕಡೆಯಿಂದ ಫೋನ್ ಬಂದಿರೋದಕ್ಕೆ ಅವರು ಕೂಡ ಸರ್ ಆಗಲಿ ಅಂತೆಲ್ಲ ಹೇಳಿ ಮಾತಾಡಿರ್ತಾರೆ. ಆಯ್ತು ಕಣಪ್ಪ ನನಗೆ ಶಾನೆ ಖುಷಿ ಆಯ್ತು ಅನ್ಕೊಂಡು ದೇವ್ರಿ ಅಂತೆಲ್ಲ ಈ ಕಣ್ಮಣಿ ಇದು ಮಾಡ್ತಿರ್ತಾರೆ. ಆಯಿತು ಸರಿ ಅಂತೆಲ್ಲ ಫೋನ್ ಇಡ್ತಾರೆ. ಇದು ಇವತ್ತಿನ ಎಪಿಸೋಡಲ್ಲಿ ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡು. ಈ ಕಡೆಯಿಂದ ಅಜ್ಜಿ ಇದ್ದಾರಲ್ಲ, ಇಲ್ಲಿ ಎಲೆ ಅಡಿಕೆ ಕುಟ್ತಾನೆ ಕುಂತ್ಕೊಂಡಿರ್ತಾರೆ ಮನೆ ಕಡೆ ಎಲ್ಲ ಅಡಿಕೆ ಕುಂತಿರ್ಬೇಕಾದ್ರೆ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ನೋಡು ಮಳೆ ಬರೋಂಗೈತಿ, ಇವು ಹೇಳಿ ಕೇಳಿ ಮಳೆ ಬರ್ತೈತಾ, ಮಳೆ ಬರೋ ಟೈಮ್ ಆಯಿತು, ಇವಳು ಇನ್ನೂ ಮನೆಗೆ ಬಂದಿಲ್ಲ. ಎಂಥ ಗುಡುಗು ಇದಕ್ಕೂ ಮುಂಚೆ ಈ ಕಡೆ ಇವರು ಭದ್ರಮಾಮ ಅಂತ ವಿಡಿಯೋ ತೋರ್ಸಕ್ಕೆ ಬಂದಿರ್ತಾರೆ ಅಮ್ಮ ಮಗಳು. ವಿಡಿಯೋ ಯಾಕೆ ಅಷ್ಟು ಜೋರು ಆರಿಸ್ತೀಯಾ ಅಂತೆಲ್ಲ ಬೈದ್ಬಿಡ್ತಾನೆ. ಭದ್ರ ಬಂದು ನೋಡು ಆ ವಿದ್ಯಾ ಸತೀಶನ ಲವ್ ಮಾಡ್ತಾ ಇದ್ದಾಳ ನೋಡಂತ ಒಂದು ವಿಡಿಯೋ ತೋರಿಸ್ತಾರೆ. ಈ ವಿಡಿಯೋ ನೋಡಿಕೊಂಡು ಆಮೇಲೆ ಇವಾಗ ಇವ್ರು ಸುಮ್ಮನೆ ಇರಬೇಕಲ್ಲ ಭದ್ರ, ಹೌದಾ ಅಂತೆಲ್ಲ ನಾನೊಂದು ವಿಡಿಯೋ ತೋರಿಸ್ತೀನಿ ನೋಡಂತ ವಿಡಿಯೋ ತೋರಿಸ್ತೀನಿ. ಇನ್ನೊಂದು ವಿಡಿಯೋನಲ್ಲಿ ಸತೀಶ ನನ್ನ 10th ವಿದ್ಯಾನ್ ಜೊತೆನೇ ಓದಿದೆ, ಆವಾಗ ನನಗೆ ಆಕರ್ಷಣೆ ಇದ್ದಿದ್ದಂತೂ ನಿಜ, ಈಗಲ್ಲ, ಈಗ ಸ್ವಂತ ಅಣ್ಣ ತಂಗಿ ಥರ ಇದ್ದೀವಿ ನಾವು ಅಂತೆಲ್ಲ ಹೇಳಿ ಆ ವಿಡಿಯೋ ಇವ್ರ ತಾಯಿ ಮಗಳು ಒಪ್ಪೋದಿಲ್ಲ. ಆ ವಿಡಿಯೋ ಇಲ್ಲಪ್ಪ ಇದೇನು AI ವಿಡಿಯೋ AI ವಿಡಿಯೋ ಅಲ್ಲ ಏನಲ್ಲ, ಸ್ವತಃ ನಾನೇ ವಿಡಿಯೋ ಮಾಡಿರೋದು ಅಂತೆಲ್ಲ ಹೇಳ್ಬಿಡ್ತಾನೆ. ತಾವು ಮಾಡಿರೋ ವಿಡಿಯೋ ಆದರೆ ನಿಜ, ಇನ್ನೊಬ್ಬರು ಮಾಡಿರೋ ವಿಡಿಯೋ ಆದರೆ AI ವಿಡಿಯೋ ಅಂತೆಲ್ಲ ಇವರು ಸಾವಿತ್ರಿ ಮಗಳು
ಹೇಳ್ತಾರೆ ನೋಡು ಅಂದರೆ ಭದ್ರಾ ತಾನೇ ವಿಡಿಯೋ ಮಾಡಿದ್ದು ಸತೀಶ ಹೆದರ್ಕೊಂಡಿರೋದು ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾನೆ ಭದ್ರಾ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾನೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಫ್ಲ್ಯಾಶ್ ಬ್ಯಾಕ್ ಎಲ್ಲ ಇದೇ ಕೆಲಸ ಮಾಡ್ತಾ ಇರ್ತೀರ, ಬೇರೆ ಕೆಲಸ ಮಾಡ್ತೀರಾ ಅಂತ ಭದ್ರಾಗ ಗದರಿಸಿ ಕಳಿಸ್ಬಿಡ್ತಾನೆ ಅವರಿಗೆ. ಆವಾಗ ಹೆದರ್ಕೊಂಡು ಹೋಗ್ತಾನೆ. ಆ ಕಡೆ ರಾಕಿ ಹಾಸ್ಪಿಟಲಲ್ಲೇ ಸೈಲೆಂಟ್ ಆಗಿ ಕುಂತಿರ್ತಾನೆ. ಅದೇ ಟೈಮಿಗೆ ಅವರ ಹಾಸ್ಪಿಟ್ಲ್ DHO ಅವರೆಲ್ಲ ಬಂದು, ನೋಡು ನಿಮ್ಮ ತಾಯಿ ಹೇಮ ಅವ್ರ ಮಗ ರಾಕಿ ನಾವೇ ಸರ್ ನಮ್ಮ ಮಗುಗೆ ಏನಾಯಿತು ಅಂತ ಏನಿಲ್ಲ, ನಿಮ್ಮ ತಾಯಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡ್ಸೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತೆಲ್ಲ ಹೇಳ್ತಾನೆ. ಹೌದಾ ಸರ್, ಹೆಂಗೆ ಸರ್ ದುಡ್ಡು ಅದೆಲ್ಲ ಇದೆಲ್ಲ ಮಿನಿಸ್ಟರ್ ಶಿವರಾಮೇಗೌಡ ಅವರೇ ಎಲ್ಲ ಅರೇಂಜ್ ಮಾಡಿದ್ರು. ಈ ಕಡೆ ಅಜ್ಜಿ ಬಂದು ಇವರು ಔಟ್ ಹೌಸ್ ಮುಂದೆ ಎಲೆ ಅಡಿಕೆ ಕೊಡ್ತಾ ಕುಂತಿರ್ತಾನೆ. ನೋಡಿ ಇಂಥ ಅಷ್ಟು ಜೋರು ಗುಡುಗು ಮಳೆ ಎಲ್ಲ ಬರ್ತಾಯಿದೆ, ಈ ತಾಯಿ ಇನ್ನೂ ಮನೆಗೆ ಬಂದಿಲ್ಲ ಅಂತೆಲ್ಲ ಬೈತಿರ್ತಾರೆ. ಅದೇ ಟೈಮಿಗೆ ಚಂಪಾ ಇದ್ದ ಅಜ್ಜಿ ಅಮ್ಮಮ್ಮ ವಿದ್ಯಾಕನೇ ಬಂದರು ಅಂತ ವಿದ್ಯಾ ಅವಾಗ ಬಂದುಬಿಡ್ತಾರೆ. ವಿದ್ಯಾ ಬರೋದು ನೋಡಿ ಬಂದೀಯಾ, ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ ನಂದು ಬಂದಿಯಲ್ಲ ನೀನು ಅಂತ ಅಮ್ಮಮ್ಮ ಬೈದ್ಬಿಡ್ತಾರೆ. ಅಮ್ಮಮ್ಮ ಅದು ಮಳೆ ಗೊತ್ತು ಕಣೆ, ಮಳೆ ಅಂತ ಗೊತ್ತಾರೆ ಮನೆಗೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಎಲ್ಲ ಅಮ್ಮಮ್ಮ ಫಂಕ್ಷನ್ ಅಲ್ಲ ಕಣೆ, ಒಂದು ಕೊಡೆ ಆದರೂ ತೊಗೊಂಡೋಗ್ಬೇಕು ಅನ್ನೋದು ಕೂಡ ಇಲ್ವಾ ನಿನಗೆ? ಸರಿ ಒಳಗೆ ನಡಿ, ಟವಲ್ ತೊಗೊಂಬ, ನಾನು ತಲೆ ಒರೆಸ್ತೀನಿ ಟವಲ್ ಅಂತ ಇಲ್ಲ ಚಂಪಾ ಹೋಗಿ ಟವಲ್ ತೊಗೊಂಬ ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಎಪಿಸೋಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ.